ಹೆಣ್ಣು ಅಬಲೆ, ದುರ್ಬಲೆ, ಯಾವಾಗಲೂ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ, ಶೋಷಣೆಗೆ ಒಳಗಾಗಿದ್ದಾಳೆ, ಅವಳಿಗೆ ತಾರತಮ್ಯ ಮಾಡಲಾಗಿದೆ ಎನ್ನುವ ಕೂಗು ಸಮಾಜದಲ್ಲಿ ಎಲ್ಲ ಕಡೆಯಿಂದಲೂ ಕೇಳಿಬರುತ್ತಿದೆ. ಹಾಗಾದರೆ ಹೆಣ್ಣಿಗೆ ತಾರತಮ್ಯ ಮಾಡುತ್ತಿರುವವರು ಯಾರು? ಅವಳಿಗೆ ಅನ್ಯಾಯ, ಶೋಷಣೆ ಮಾಡಿದವರು ಯಾರು? ಈಗ ಅವರ ಧ್ವನಿಯಲ್ಲಿಯೇ ಅವರ ಅನುಭವವನ್ನು ಕೇಳಿ ಒಂದು ನಿರ್ದಿಷ್ಟ ಅಭಿಪ್ರಾಯಕ್ಕೆ ಬರೋಣ. ಈಗ ನೋಡಿ ಒಂದು ಅನುಭವ ಕಥನ, ಹೆಣ್ಣಿನ ಹಲವು ಮುಖಗಳು. ರಚನೆ ವಾಸುದೇವ್ ಕುಲಕರ್ಣಿ. ನನ್ನ ಅಕ್ಕ ನನಗಿಂತ 3 ವರ್ಷ ಮೊದಲೇ ಹುಟ್ಟಿದವಳು. ಮನೆಗೆ ಮಹಾಲಕ್ಷ್ಮಿ ಆಗಮನವಾಯಿತೆಂದು ಸಿರಿ ಸಂಪದ ತಂದವಳು. ಸುಖ, ಸಮೃದ್ಧಿ, ಶಾಂತಿ ಎಲ್ಲ ತಂದು ತನ್ನ ಮುದ್ದು ಮಾತುಗಳಿಂದ, ಆಟ ಪಾಠಗಳಿಂದ ಮನೆಯನ್ನೇ ಸ್ವರ್ಗವಾಗಿರಿಸಿದವಳು. ನನ್ನ ತಮ್ಮ ನನಗಿಂತ 3 ವರ್ಷ ನಂತರ ಬಂದವನು. ಬಾಡಿದ ಮುಖದಲ್ಲಿ ಮಂದಹಾಸವನ್ನು ತಂದವನು. ಕುಲದೀಪಕನ ಆಗಮನವಾಯಿತೆಂದು ಇಡೀ ಊರಿಗೆ ಸಿಹಿಯೂಟಕ್ಕೆ ಕಾರಣನಾದವನು. ಅವನ ಪಾದ ಭೂಮಿಗೆ ಸ್ಪರ್ಶವಾಗದಂತೆ ತೋಳಿನಿಂದ ತೋಳಿಗೆ ವರ್ಗಾವಣೆಗೊಂಡವನು. ಹರುಷದ ಹೊನಲು ತಂದವನು. ಆದರೆ ಮಧ್ಯದಲ್ಲಿ ಹುಟ್ಟಿದ ನಾನು ಮಾಡಿದ ಅಪರಾಧವಾದರೂ ಏನು? ಹೆಣ್ಣೆಂದು ತಿಳಿದು ಅಕ್ಕಪಕ್ಕದ ಮನೆಯವರು, ನೆರೆಹೊರೆಯವರು ಅಯ್ಯೋ ಹೆಣ್ಣಾಯಿತೆ, ಗಂಡಾಗಬಾರದೆ ಎಂದು ರೊಚ್ಚಿಗುಟ್ಟಿದವರು ಯಾರು? ನಾನು ಹೆಣ್ಣೆಂದು ತಿಳಿದು ನನ್ನ ಅಜ್ಜಿ 3 ದಿನ ನನ್ನ ಮುಖವನ್ನು ನೋಡಲಿಲ್ಲ. ನಾನು ಹೆಣ್ಣೆಂದು ತಿಳಿದು ನನ್ನ ತಾಯಿ 3 ದಿನ ನನಗೆ ಹಾಲುಡಿಸಲಿಲ್ಲ. ಇವರೆಲ್ಲರೂ ಯಾರು? ಹೆಣ್ಣಿನ ಶೋಷಣೆ ಮಾಡುತ್ತಿರುವವರು ಪುರುಷರ, ಸ್ತ್ರೀಯರ, ಅಥವಾ ಈ ಸಮಾಜವ? ನೀವೇ ಹೇಳಬೇಕು. ಇದು ನನ್ನ ಕಥೆಯಲ್ಲ. ಪ್ರತಿಯೊಂದು ಹೆಣ್ಣಿನದು ಒಂದು ಏಕಪಾತ್ರ ಅಭಿನಯ. ಒಂದು ಮನೆಯಲ್ಲಿ ನಾನು ಮಗಳು, ಇನ್ನೊಂದು ಮನೆಯಲ್ಲಿ ನಾನು ಸೊಸೆ. ನಾನು ಅತ್ತೇನೂ ಹೌದು, ನಾನು ಅಮ್ಮನೂ ಹೌದು. ನಾನು ಅತ್ತಿಗೆನೂ ಹೌದು, ನಾನು ನಾದಿನಿಯೂ ಹೌದು. ಆದರೆ ಈ ತಾರತಮ್ಯವಿಲ್ಲದೆ, ರಾಗದ್ವೇಷವಿಲ್ಲದೆ ಈ ಪಾತ್ರವನ್ನು ನಾನು ಸರಿಯಾಗಿ ನಿರ್ವಹಿಸುತ್ತಿದ್ದೇನೆ. ಸೊಸೆಯನ್ನು ಮಗನಂತೆ ಎಂದೂ ನಾನು ಭಾವಿಸಲಿಲ್ಲ. ಅತ್ತಿಗೆಯಲ್ಲಿ ಅಮ್ಮನನ್ನು ಕಾಣಲಿಲ್ಲ. ಅತ್ತೇನಂತೂ ನಾನು ಒಂದು ದಿನವೂ ಅಮ್ಮನಂತೆ ನೋಡಲೇ ಇಲ್ಲ. ಆಗ ಇದು ನನ್ನದಲ್ಲ, ಪ್ರತಿ ಮನೆಯ ಕಥೆ ಇದು. ನಾವು ಯುವತಿಯರಿದ್ದಾಗ ಆ ಮುಗ್ಧ ಮನಸ್ಸು, ಎಲ್ಲರೊಡನೆ ಒಡನಾಟ, ಸಹಪಾಠಿಗಳೊಂದಿಗೆ ಚೆನ್ನಾಗಿ ಮಾತಾಡುವ ರೂಢಿ ಇದ್ದು, ಅದು ಮದುವೆ ಆದ ನಂತರ ಅದು ಎಲ್ಲಿ ಮಾಯ ಮಾಡಿತ್ತು ನಾ ಕಾಣೆ. ಈಗ ಹೇಳಿ, ಹೆಣ್ಣಿಗೆ ಅನ್ಯಾಯ, ಶೋಷಣೆ, ತಾರತಮ್ಯ ಆಗುವುದು ಯಾರಿಂದ? ನೀವೇ ಹೇಳಿ. ನಾನು ಈ ಮನೆಯ ಸೊಸೆ. ನನ್ನ ಮನೆ, ನನ್ನ ಊರು, ನನ್ನ ಬಂಧು ಬಳಗ, ಕೊನೆಗೆ ನನ್ನ ಅಸ್ತಿತ್ವವನ್ನೇ ಅಳಿಸಿ ಹಾಕಿ ನನ್ನ ಪತಿ ಹಾಗೂ ಅವರ ಕುಟುಂಬ ನನ್ನದೆಂದು ನಂಬಿ ಬಂದವಳು ನಾನು. ನನ್ನ ಮೇಲೇಕೆ, ನನಗೇಕೆ ಹಿಂಸಿಸುವಂತಹ ಮಾತುಗಳು? ಅತ್ತೆ ನಾಗನೀರಿಂದ ನನಗೇಕೆ, ನನ್ನ ಮೇಲೇಕೆ ದೌರ್ಬಲ್ಯ? ಮಗನ ಪ್ರೀತಿ ಹರಿದು ಹಂಚಿ ಹೋಯಿತು ಎಂಬ ಆಕ್ರೋಶವೇ? ಅವರು ನಿರೀಕ್ಷಿಸಿದಷ್ಟು ಒಡವೆ, ವರದಕ್ಷಿಣೆ ನಾನು ತರಲಿಲ್ಲ ಎಂಬ ಕೋಪವೇ? ನನ್ನ ಪತಿಯ ಅಸಹಾಯಕತೆಯನ್ನು ನಾನು ತಿಳಿಯಬಲ್ಲೆ. ಸಾಕಿ ಸಲುಹಿದ ತಾಯಿ, ಒಡ ಹುಟ್ಟಿದವರು, ಪ್ರೀತಿಯ ಮಡದಿ, ಇವರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಅವರ ಗೊಂದಕ್ಕೆ ಕಾರಣರಾದವರು ಯಾರು? ವಧುದಹನದ ಎಷ್ಟೋ ಅವಘಡಗಳನ್ನು ಟಿವಿ ಮತ್ತು ಪೇಪರ್ನಲ್ಲಿ ನೋಡಿದ್ದೇನೆ. ಆ ಅಳುಕು ನನ್ನಲ್ಲಿ ಯಾವಾಗಲೂ ಕಾಡುತ್ತಿದೆ. ಮುಂದೆ ನನಗೇನಾದರೂ ಇಂಥ ಅಪಾಯ ಸಂಭವಿಸಿದರೆ ಹೊಣೆ ಯಾರು?
ನಾನು ನನ್ನ ಬೇಕು ಬೇಡಗಳಿಗೆ ನಾನು ನನ್ನ ಪತಿಯನ್ನು ಅವಲಂಬಿಸಿಲ್ಲ, ಇತರ ಮಹಿಳೆಯರಂತೆ ನಾನು ಅವಲಂಬಿಸಿಲ್ಲ. ನಾನು ಏಕೆಂದರೆ ಐ ಆಮ್ ಎ ವರ್ಕಿಂಗ್ ಲೇಡಿ, ನನಗೆ ನನ್ನದೇ ಆದಾಯ ಉಂಟು, ಅದು ಕೂಡ ನನ್ನ ಪತಿಗಿಂತ ಸ್ವಲ್ಪ ಜಾಸ್ತಿಯೇ ಆಗೇ ಇದೆ. ಹೀಗಾಗಿ ನಾನು ಇತರ ಮಹಿಳೆಯರಂತೆ ನನ್ನ ಪತಿಯನ್ನು ಅವಲಂಬಿಸಬೇಕಾಗಿಲ್ಲ. ಸಮಾಜದ ನಿರ್ಬಂಧನೆಗಳು ನನಗೆ ಅನ್ವಯಿಸುವುದಿಲ್ಲ. ನಾನು ನನಗೆ ಅನಿಸಿದ್ದನ್ನು ಉಡುವ, ತೊಡುವ, ಖರೀದಿಸುವ ಎಲ್ಲ ಸ್ವಾತಂತ್ರ್ಯವೂ ಕೂಡ ನನಗೆ ಇದೆ. ಇವನ್ ಐ ಕ್ಯಾನ್ ಅರೇಂಜ್ ದ ಸೋಲೋ ಟೂರ್ ಫಾರ್ ಮೀ ವಿದೌಟ್ ಆಸ್ಕಿಂಗ್ ಮೈ ಹಸ್ಬೆಂಡ್. ಈ ಎಲ್ಲ ಕಾರಣಗಳಿಂದಾಗಿ ಮನೆಯಲ್ಲಿ ಈ ನನ್ನ ಸ್ವತಂತ್ರವನ್ನು ಸಹಿಸುವವರ ಜೊತೆಗೆ ಮನಸ್ತಾಪ ಉಂಟಾಗುತ್ತಿದೆ ಮತ್ತು ನನ್ನ ನೆರೆಹೊರೆಯವರು ಕೂಡ ಅವರ ಜೊತೆಗೂ ಕೂಡ ನನ್ನ ಮನಸ್ತಾಪ ಉಂಟಾಗುತ್ತದೆ. ನನ್ನ ಪತಿಯ ಜೊತೆಗೆ ಸುಮಾರು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಜೀವನ ಸಾಗಿಸಬೇಕಾಗಿದೆ. ಈ ಎಲ್ಲ ಒತ್ತಡಗಳಲ್ಲಿ ಬದುಕೋಕ್ಕಿಂತ ಒಂಟಿಯಾಗಿ, ಸ್ವಾಭಿಮಾನಿಯಾಗಿ, ಸ್ವತಂತ್ರವಾಗಿ ಬದುಕಬೇಕೆಂದು ನನ್ನ ಮನಸ್ಸು ಬಯಸುತ್ತಿದೆ. ನನ್ನ ನೆರೆಹೊರೆಯವರು ಮತ್ತು ನನ್ನ ಸಹೋದ್ಯೋಗಿಗಳು ನಿನ್ನ ಕೈಯಾರೆ ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಎಂದು ನನ್ನನ್ನು ಹೆದರಿಸುತ್ತಿದ್ದಾರೆ. ಬಟ್ ಐ ಡೋಂಟ್ ಕೇರ್. ಐ ಲವ್ ಮೈ ಲೈಫ್ and I want to enjoy it on my own terms. ನಾ ಇಷ್ಟೋ ತನಕ ಕೂಡಿ ಕೇಳಿದೆ, ಇವರೆಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದ ಶೋಷಣೆ ಆಗಿದ್ದು ಖರೆ. ಆದ್ರೆ ಈ ಹೆಣ್ಣುಮಕ್ಕಳು ನಾನು ಇವ್ರಿಗಿಂತ ಹೆಚ್ಚು ಸ್ವೇಚ್ಛಾಚಾರ, ನಾನು ಒಬ್ಬ ಪ್ರಜ್ಞಾವಂತ ಮಹಿಳೆ, ಏನೋ ಸ್ವಲ್ಪ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದವಳು. ಇವರೆಲ್ಲರಿಗೂ ಶೋಷಣೆ ನೋಡಿದ ಮೇಲೆ ನನಗನ್ನಿಸ್ತದ ಇವ್ರಿಗಿಂತ ಹೆಚ್ಚಿನ ಸ್ವೇಚ್ಛಾಚಾರ, ಶೋಷಣೆ ಆದ ಹೆಣ್ಮಕ್ಳನ್ನು ನೋಡೇನಿ. ಅದ್ರ ಜೊತೆಗೆ ಯೌವನದ ಒಂದು ಆನಂದದಲ್ಲಿ, ಹುಮ್ಮಸ್ಸಿನಲ್ಲಿ ಸ್ವಾತಂತ್ರ್ಯವೇ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ಈಗೆಲ್ಲ ಹೊಸದಾಗೆ ಬಂದಾವ ಇವು ಲಿವಿಂಗ್ ರಿಲೇಶನ್ಶಿಪ್, ಓಪನ್ ಮ್ಯಾರೇಜ್, ಇಂಥದ್ರಲ್ಲಿ ಅವೆಲ್ಲ ಅತ್ಯಂತ ಪ್ರಸ್ತುತವಾಗಿ ನಡ್ತಾ ಇರುವಂತಹ ಸಂಗತಿ. ಯೌವನದಲ್ಲಿ ತಮ್ಮ ಸ್ವಾತಂತ್ರ್ಯವೇ ಅದನ್ನೇ ಸ್ವೇಚ್ಛಾಚಾರ ಅಂತ ಮಾಡಿ ಆನಂದಿಸಿ ಆರಾಮಿರ್ಬಹುದು ಅಂತ ಭ್ರಮಿಸಿ ಅದನ್ನ ಆಕರ್ಷಣೆ ಮುಗಿದ ಮೇಲೆ ಒಂಟಿಯಾಗಿ ಬಾಳುವಂತ ಹೆಂಗಸರನ್ನೂ ನೋಡೀನಿ. ನೋಡಿ, ಈ ಪ್ರಕೃತಿ ಪುರುಷ ಇಬ್ರು ಒಂದಕ್ಕೊಂದು ಪೂರಕ. ಪ್ರಕೃತಿ ಅಂದ್ರೆ ಭೂಮಿಗೆ ಹೆಣ್ಣಿಗೆ ಒಂದು ಸಹನಾ ಶಕ್ತಿ ಇದೆ. ಅದರ ಜೊತೆಗೆ ಪುರುಷ ಮತ್ತು ಇವರು ಒಂದಕ್ಕೊಂದು ಪೂರಕವಾಗಿರ್ತಾರೆ, ಪ್ರತಿಸ್ಪರ್ಧಿಗಳಲ್ಲ. ಇದು ನಿಸರ್ಗದ ನಿಯಮ. ಹಾಗಿದ್ದಾಗ ಈ ಹೆಣ್ಣು ಮಕ್ಕಳು ಒಂದು ಮರ ಅಂದ್ರೆ ಒಂದು ಬಳ್ಳಿ, ಒಂದಕ್ಕೊಂದು ಆಸರೆ ಅನಿವಾರ್ಯ. ಹೀಗಿದ್ದಾಗ ಈ ಹೆಣ್ಣು ಮಕ್ಕಳು, ನಾನು ಇದ್ರ ಮೇಲೆ ಹೆಣ್ಣಿಗೆ ಶೋಷಣೆ ಆಗಿಲ್ಲ ಅಂತೇನು ಹೇಳುವುದಿಲ್ಲ, ಮತ್ತ ಪುರುಷರಿಂದ ಶೋಷಣೆ ಆಗಿಲ್ಲ ಅಂತನೂ ಹೇಳುವುದಿಲ್ಲ, ಅದು ಖರೇನೆ. ಆದ್ರೆ ಕೊಡ್ಲಿ ಕಾವು ಕುಲಕ್ಕೆ ಮೂಲ ಅಂತ ಹೆಣ್ಣಿನಿಂದನೇ ಹೆಣ್ಣಿಗೂ ಶೋಷಣೆ ಆಗಿಲ್ಲ. ಒಂದು ಶೋಷಣೆ ಆಗಬೇಕಾದ್ರೆ ಹೆಣ್ಣು ಕಾರಣ ಅದಕ್ಕೆ. ಹಿಂಗಿದ್ದಾಗ ಆ ಶೋಷಣೆಯನ್ನ ತೆಗಿಬೇಕಾದ್ರೆ, ಅಳಕಿಸ್ಬೇಕಾದ್ರೆ ನಾವೆಲ್ಲ ಹೆಣ್ಮಕ್ಳು ಏನ್ ಮಾಡಬೇಕು? ನಾವು ಸುಶಿಕ್ಷಿತರಾಗಬೇಕು, ಸಬಲರಾಗಿ ಸುಶಿಕ್ಷಿತರಾಗಿ ಒಂದುಗೂಡಿ ಧ್ವನಿ ಎತ್ತಬೇಕು. ಅನ್ಯಾಯ, ಅತ್ಯಾಚಾರ, ಇವೆಲ್ಲ ಶೋಷಣೆ, ತಾರತಮ್ಯ ನಡೆದಾಗ ಧ್ವನಿ ಎತ್ತಬೇಕು. ಅದಕ್ಕೋಸ್ಕರ ಸಬಲರಾಗಬೇಕು, ಅದಕ್ಕೋಸ್ಕರ ಸುಶಿಕ್ಷಿತರಾಗಬೇಕು. ಅಲ್ಲದೇನೆ ಈ ಸುಶಿಕ್ಷಿತರಲ್ಲಿ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಹೊಂದಾಣಿಕೆ ಬೇಕು, ಸ್ವಲ್ಪ ತ್ಯಾಗ ಬೇಕು. ಪ್ರೀತಿಯನ್ನ ಹಂಚಿದರೆ ಜೀವನ ಸ್ವರ್ಗ ಆಗ್ತದೆ, ಜೀವನ ನಂದನವನ ಆಗ್ತದೆ. ಅಂದಮೇಲೆ ಯಾವಾಗ ನಂದನವನ ಆದಾಗ ಎಲ್ಲಿ ತಾರತಮ್ಯ, ಎಲ್ಲಿ ದೌರ್ಜನ್ಯ, ಎಲ್ಲಿ ಶೋಷಣೆ, ಇದಕ್ಕೇನಂತೀರಿ ನೀವೆಲ್ಲ?